ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊ ಬಂದ್ರೆ ಬೆಟರು, ಇಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಕ್ಯೂ ನಿಲ್ಬೇಕಾಯ್ತದೆ. ತುಂಬಾ ದೂರ ಇಂದ ಬರೋದಲ್ದೇನೆ ಒಳಗಡೆ ತುಂಬಾ ಕ್ಯೂ ಇದೆ. ಬೆಸ್ಟ್ ನೀವು ಆನ್ಲೈನ್ ಟ್ರೈ ಮಾಡ್ಕೊಳ್ಳಿ. ಆನ್ಲೈನ್ ಟ್ರೈ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಒಳ್ಳೇದು. ಬೇಕಾದ್ರೆ ತೋರಿಸಿ ನೋಡಿ ಕ್ಯೂ ಹೆಂಗಿದೆ ಆನ್ಲೈನ್ಗೂ ಮತ್ತೆ ಆಫ್ಲೈನ್ಗೂ ಹೇಗಿದೆ ಅಂದ್ರೆ ಕನ್ಯಾಕುಮಾರಿ ಇದೆ ಲಾಸ್ಟ್. ಇದು ಬಿಟ್ರೆ ನಿಮ್ಗೆ ಮುಂದೆ ಎಲ್ಲೂ ಇಲ್ಲ. ಇದೇ ಲಾಸ್ಟ್ ನೋಡ್ತಾ ಇದ್ರ, ನೀವು ಮ್ಯಾಪಲ್ಲಿ ನೋಡಿರ್ತೀರಾ. ನೀವು ಮ್ಯಾಪಲ್ಲಿ ನೋಡಿರೋದ ನಾನು ಇವತ್ತು ಲೈವ್ ಅಲ್ಲಿ ತೋರ್ಸಕ್ಕೆ ಅಂತ ಬಂದಿದ್ದೀನಿ. ಬನ್ನಿ ಇವತ್ತು ನೋಡ್ಕೊ ಬರೋಣ ಇಲ್ಲಿ ಹೆಂಗಿರುತ್ತೆ ಅಂತ. ಎಲ್ಲ ಸಮುದ್ರದ ಸೇತುವೆ ಮೇಲೆ ನಡ್ಕೊ ಹೋಗ್ತಾ ಇದೀವಿ. ಕನ್ಸ್ಟ್ರಕ್ಷನ್ ಲೆವೆಲ್ ಇನ್ನೂ ನಡೀತಾ ಇದೆ, ನೋಡ್ತಾ ಇರ್ಬೋದು. ಕನ್ಸ್ಟ್ರಕ್ಷನ್ ನಿಮ್ಗೆ ತುಂಬಾನೇ ಸುಸ್ತಾಯ್ತು ಅಂತಂದ್ರೆ, ನಿಮ್ ಜರ್ನಿ ಮಾಡಿ ಸುಸ್ತಾಯ್ತು ಅಂದ್ರೆ ನಿಮ್ಗೆ ರೆಸ್ಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ವೇಟಿಂಗ್ ಹಾಲ್ ಇದೆ. ಬೋಟ್ ಇದೆ, ನಡೀತಾ ಇದೀವಿ. ಬನ್ನಿ ಹೋಗೋಣ, ಗಾಜಿನ ಸೇತುವೆ ಹತ್ತೋಣ. ಯಾವ ರೀತಿ ಕಾಣುತ್ತೆ ಎಲ್ಲ ನೋಡ್ಕೊ ಬರೋಣ ಇವತ್ತು ಹೋಗ್ಬಿಟ್ಟು. ಇಲ್ಲೂ ಟ್ರಾಫಿಕ್ ಜಾಮ್ ಗುರು. ಎಲ್ಲೋ ಫ್ರೆಂಡು ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತಿದೀನಿ. ನೋಡಿ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಬಲಗಡೆ ಏನ್ ನೋಡ್ತಿದ್ದೀರಾ ರೈಟ್ ಸೈಡ್, ಈ ಸೈಡ್ ಎಲ್ಲ ಆಫ್ಲೈನ್ ಬರ್ತಾ ಇರೋದು. ಲೆಫ್ಟ್ ಸೈಡ್ ಏನ್ ನೋಡ್ತಿದ್ದೀರಾ ಇವರೆಲ್ಲ ಆನ್ಲೈನ್ ಮಾಡ್ಕೊಂಡ್ ಬಂದಿರೋದು. ಆನ್ಲೈನ್ ನಿಮ್ಗೆ 100 ರೂಪಾಯಿ 300 ರೂಪಾಯಿ ಹತ್ರ ಟಿಕೆಟ್ ಗಳು ಇರ್ತವೆ. ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಮಾತ್ರ ನೀವು ಅದಿನ ಬರ್ತೀನಿ ಅಂದ್ರೆ ದಯವಿಟ್ಟು ಆನ್ಲೈನ್ ಬುಕ್ಕಿಂಗ್ ಮಾಡಿ. ನೋಡಿ ಡೇಟ್ ಫಿಕ್ಸ್ ಮಾಡಿ ಮಾಡೋಂಥದ್ದು ಆನ್ಲೈನ್. ನೋಡ್ಕೊಳ್ಳಿ ಯಾವ ರೀತಿ ಇದ್ ಮಾಡೋದು ಅನ್ಕೊಂಡು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಓಪನ್ ಮಾಡಿದ್ರೆ ನಿಮ್ಗೆ ಈ ತರ OTP ಕೇಳುತ್ತೆ. ಫೋನ್ ನಂಬರ್ ಹಾಕಿದಷ್ಟೇ OTP ಹಾಕ್ಬಿಡಿ. OTP ಹಾಕಿದ ನಂತರ ಏನ್ ಮಾಡ್ಬೇಕು ಅಂದ್ರೆ ಮುಂದೆ ಪ್ರೊಸೀಜರ್ ನಿಮ್ಗೆ ಎಷ್ಟು ಟಿಕೆಟ್ ಅಂತ ಎಲ್ಲ ಮೊದ್ಲೇ ಹಾಕ್ಬೇಕು ನೀವು, ಓಕೆನಾ. ಇಲ್ಲಿ ನೋಡ್ಬೋದು ಫಸ್ಟ್ ನಿಮ್ದು ಫೋನ್ ನಂಬರ್ ಹಾಕಿ. ಫೋನ್ ನಂಬರ್ ನಂತರ ನಿಮ್ಗೆ ನೇಮ್ ಹಾಕಿ. ನೇಮ್ ಹಾಕಿದ್ಮೇಲೆ ಜೆಂಡರ್ ಹಾಕಿ. ನಿಮ್ಗೆ ಏಜ್ ಎಷ್ಟು ಅಂತ ಹಾಕಿ. ಏಜ್ ಎಷ್ಟು ಅಂತ ಹಾಕಿದ್ಮೇಲೆ ನೆಕ್ಸ್ಟ್ ನಿಮ್ಗೆ ID ಕಾರ್ಡ್ ಅಂದ್ರೆ ನಿಮ್ದು ಆಧಾರ್ ID ನ ಲಾಸ್ಟ್ 4 ಡಿಜಿಟ್ ಹಾಕಿ. ಆನ್ಲೈನ್ ಮತ್ತೆ ಆಫ್ಲೈನ್ ಸೇಮ್ ಅಮೌಂಟ್ ಇರುತ್ತೆ ಅಂತ ಕೇಳ್ಬೋದು ನೀವು. ಹೌದು, ಆನ್ಲೈನ್ ಬಂದ್ರೆ ನಿಮ್ಗೆ ಬಂದು 100 ಇರುತ್ತೆ. ನೀವು ಆನ್ಲೈನ್ 100 ಬುಕ್ ಮಾಡ್ಕೊಂಡು ಹೋಗ್ಬೋದು. 300 ಇರುತ್ತೆ, 300 ಕೂಡ ಬುಕ್ ಮಾಡ್ಕೊಂಡು ಹೋಗ್ಬೋದು. ಅದು ಆಫ್ಲೈನ್ ಅಲ್ಲಿ ನೋಡ್ತಾ ಇದ್ರಲ್ಲ, ಅದು ಕೌಂಟ್ರು, ಟಿಕೆಟ್ ಕೌಂಟರು. ಇವರೆಲ್ಲ ಡೈರೆಕ್ಟ್ ಅಲ್ಲಿ ಹೋಗಿ ಅವ್ರು 3-4 ರೌಂಡ್ ಹೊಡೆದು ಒಳಗಡೆ ಟಿಕೆಟ್ ತಗೋಬೇಕು. ಆನ್ಲೈನ್ಗಿಂತ ಆಫ್ಲೈನ್ ಸಿಕ್ಕಾಪಟ್ಟೆ ಕ್ಯೂ ಜಾಸ್ತಿ ಇರುತ್ತೆ. ಬೋಟ್ಗಳೆಲ್ಲ ಇದೆ, ಬನ್ನಿ ನೋಡ್ಕೊ ಬರೋಣ. ಹಂಗೆ ತುಂಬಾ ಖುಷಿ ಆಗ್ತಿದೆ. ಬನ್ನಿ ಮುಂದೆ ಹೋಗೋಣ ಹಂಗೆ. ಈ ಬೋರ್ಡ್ ನಮ್ಗೆ ಕಾಯ್ತಾ ಇದೆ. ಈ ಬೋರ್ಡ್ಲೇ ನಾವು ಹೋಗೋದು. ಅದಕ್ಕೋಸ್ಕರ ಡೀಸೆಲ್ ಹಾಕೊಂಡು ರೆಡಿ ಮಾಡ್ಕೋದವ್ರೆ. ಅಲ್ಲ ಆರೇ ನೋಡಿತದ ಈಗ. ಟ್ರಾಫಿಕ್ ಜಾಮ್ ಹೆಂಗೈತದೆ ಹೊಗೆ ನೋಡಪ್ಪ, ಹಿಂಗ್ ಬಿಡ್ತೈತೆ. ಟ್ರೈನಿಂಗಿಂದ ಜಾಸ್ತಿ ಹೊಗೆ ಬಿಡ್ತೈತೆ. ಪರವಾಗಿಲ್ಲ, ಹೋಯ್ತು. ಡ್ರೈವರ್ ಅವನು ಮುಂದೆ ಬಂದಿರೋನು. ಜೀವನದಲ್ಲಿ ಅದೃಷ್ಟ ಅಂದ್ರೆ ನಮ್ದಿದೆ. ಎಲ್ಲೋದ್ರೆ ಇದೊಂದ್ ಕಡೆ ಅಂತಲ್ಲ, ಯಾವ ಸೈಡ್ ಹೋದ್ರೂ ಅಷ್ಟೇ ಅದೃಷ್ಟ ನಮ್ದು. ನಮ್ಗೆ ಲಾಸ್ಟ್ ಕರೆಕ್ಟಾಗಿ ಎಂಡ್ ಆಯ್ತದೆ. ಏನೇ ಆದ್ರೂ ಏನೇ ಆಗ್ಲಿ. ಎಲ್ಲಿ ನೋಡಿ ಇಲ್ಲಿ ಬನ್ನಿ ಬೋಟ್ಗೆ ಹೋಗೋಣ. ಟೈರ್ ಇದೆ, ಟೈರ್ ಮೇಲೆ ಹತ್ತ ಹೋಗೋದು, ನಾರ್ಮಲ್ ಆಗಾರ ಹೋಗೋದು. ಬಿಟ್ರು ಯಾವುದೋ ಒಂದು ಸೇಫ್ಟಿ ಜಾಕೆಟ್ ಇದೆ. ಲಗೇಜ್ ಏನ್ ಮಾಡೋದಪ್ಪ, ಸೀಟ್ ಬೇರೆ ಇಲ್ಲ. ಸೀಟ್ ಹೇಗೋದ ಗುರು ನಮ್ಗೆ. ಸೇಫ್ಟಿ ಜಾಕೆಟ್ ಹಾಕೊಂಡಿಲ್ಲ ತುಂಬಾ ಜನ. ಎಲ್ಲ ನಿಂತ್ಕೋಬೇಕಾಗೋದು ಅಷ್ಟೇ, ಕುಂತ್ಕೊಳಕ್ಕಾಗಿಲ್ಲ, ನಿಂತ್ಕೋಬೇಕಷ್ಟೇ. ಕೊನೆಗೂ ಒಂದು ಜಾಗ ಸಿಕ್ತು. ರಿವರ್ಸ್ ಗೇರ್ ಹಾಕ್ತವ್ರೆ, ರಿವರ್ಸ್ ಗೇರ್ ಹಾಕಿದ್ಮೇಲೆ ಡೈರೆಕ್ಟ್ ಹೋಯ್ತಾ ಇರೋದು ಆ ಕಡೆಗೆ. ರಿವರ್ಸ್ ಗೇರ್ ಆಯ್ತು, ಈಗ ಎಷ್ಟು ಮುಂದೆ ತಿರ್ಗಿಸ್ಕೊ ಹೋಯ್ತಾ ಇರೋದೆ. ಎಷ್ಟೇ ಈಜ್ ಬಂದ್ರು ಏನೇ ಬಂದ್ರು ಸೇಫ್ಟಿ ಜಾಕೆಟ್ ಹಾಕೊಳ್ಳಿ. ಯಾಕೆಂದ್ರೆ ಸೇಫ್ಟಿ ಜಾಕೆಟ್ ಇದ್ರೆ ಬೆಟರು. ತುಂಬಾ ಜನ ಸೇಫ್ಟಿ ಜಾಕೆಟ್ ಹಾಕಿಲ್ಲ. ಇದೊಡೆ ನಂಗೆ ಬೇಜಾರಾಯ್ತು. ಏನ್ ಕಳ್ಕೋತೀವಿ ಅಂತ ಸೇಫ್ಟಿ ಜಾಕೆಟ್ ಹಾಕಿದ್ರೆ. ಬೋಟ್ ಇದೆ, ಎಳಿತಾ ಇದೀವಿ. ಬನ್ನಿ ಹೋಗೋಣ, ಗಾಜಿನ ಸೇತುವೆ ಹತ್ತೋಣ. ಯಾವ ರೀತಿ ಕಾಣುತ್ತೆ ಎಲ್ಲ ನೋಡ್ಕೊ ಬರೋಣ ಇವತ್ತು. ವಿವೇಕಾನಂದ ರಾಕ್ ಮೆಮೋರಿಯಲ್
ಇಲ್ಲಿ ಸಪ್ರೇಟ್ ಆಗಿ ಎಂಟ್ರಿ ಟಿಕೆಟ್ ಕೊಡ್ಬೇಕಾ? ಇಲ್ಲೂ 30 ರೂಪಾಯಿ ಸಪ್ರೇಟ್ ಆಗಿ ಎಂಟ್ರಿ ಟಿಕೆಟ್ ಕೊಡಬೇಕು. ವಾ, ನಮಗೆ ಇದು ತುಂಬಾ ಡಿಸಪಾಯಿಂಟ್ ಆಗಿದೆ. ಅಲ್ಲಿ 100 ರೂಪಾಯಿ ಕೊಟ್ಟು ಇಲ್ಲೂ 30 ರೂಪಾಯಿ ಕೊಡ್ಬೇಕು ಅಂದ್ರೆ ತುಂಬಾನೇ ಇದಾಗುತ್ತೆ. ಸರ್ ತಗೊಬನ್ನಿ ಟಿಕೆಟ್. ನಿಮ್ಗೆ ತುಂಬಾನೇ ಸುಸ್ತಾಯ್ತು ಅಂತಂದ್ರೆ, ನಿಮ್ಗೆ ಜರ್ನಿ ಮಾಡಿ ಸುಸ್ತಾಯ್ತು ಅಂದ್ರೆ ನಿಮ್ಗೆ ರೆಸ್ಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ವೇಟಿಂಗ್ ಹಾಲ್ ಇದೆ. ಬನ್ನಿ ತೋರಿಸ್ತೀನಿ ವೇಟಿಂಗ್ ಹಾಲು. ನೋಡಿ, ಇದೆ ವೇಟಿಂಗ್ ಹಾಲು. ನೀವು ಬಂದು ಬೇಕಾದ್ರೆ ಇಲ್ಲಿ ನೀವು ರೆಸ್ಟ್ ತಗೊಂಡು ಹೋಗ್ಬೋದು. ಅಲ್ಲಿ ನೋಡಿ, ಇಲ್ಲಿ ಬೆಂಗಾಲು ಅದು ಬೇರೆ, ಮತ್ತೆ ಇಂಡಿಯನ್ನು ಮತ್ತೆ ಅರೇಬಿಕ್, ಈ 3 ಡಿಫ್ರೆಂಟ್ ಇದೆ. ಕಲರ್ ಗೊತ್ತಾಗುತ್ತೆ ನಿಮಗೆ. ಲಾಸ್ಟ್ ನೋಡೋದು ನಿಮಗೆ ಹೆವಿ ಡಾರ್ಕ್ ಇದೆ, ಮಿಡಲ್ ಬೇರೆ ಬೇರೆ ಥರ ಇದೆ. 3 ಮಿಕ್ಸ್ ಇರೋ ಕಾರಣ ಈ ಥರ ಇದೆ. ಒಟ್ಟಲ್ಲಿ ನಿಮಗೆ ಲಾಂಗ್ ಹೋಗ್ತೀನಿ ಅಂದರೆ ಬೇರೆ ಬೇರೆ ಕಲರ್ ಆಗುತ್ತೆ. ಬನ್ನಿ ಮುಂದೆ ಹೋಗೋಣ. ಕಟ್ಟ ಕಡೆಯ ಭೂಮಿ ಇದಾಗಿದೆ ಅಂದರೆ ಕನ್ಯಾಕುಮಾರಿ ಇದೆ ಲಾಸ್ಟು. ಇದು ಬಿಟ್ರೆ ನಿಮಗೆ ಮುಂದೆ ಎಲ್ಲೂ ಇಲ್ಲ. ಇದೇ ಲಾಸ್ಟ್ ನೋಡ್ತಾ ಇದ್ದೀರಾ, ನೀವು ಮ್ಯಾಪಲ್ಲಿ ನೋಡಿರ್ತೀರಾ. ನೀವು ಮ್ಯಾಪಲ್ಲಿ ನೋಡಿರೋದ ನಾನು ಇವತ್ತು ಲೈವಲ್ಲಿ ತೋರ್ಸೋಕ್ಕೆ ಅಂತ ಬಂದಿದ್ದೀನಿ. ಬನ್ನಿ ಇವತ್ತು ನೋಡ್ಕೊಬರೋಣ ಇಲ್ಲಿ ಹೆಂಗಿರುತ್ತೆ ಅಂತ ಎಲ್ಲ ಫುಲ್ಲು ಏನಿದೆ ನೋಡ್ಕೊಬರೋಣ. ಫೋಟೋಗ್ರಫಿ ಇಸ್ ದಿ ಸ್ಟ್ರಿಕ್ಟ್ಲಿ ಪ್ರಾಬಿಟೆಡ್ ಇನ್ಸೈಡ್ ಇನ್ ದಿ ಮಂಟಪಾಸ್. ಅಂದರೆ ಒಳಗಡೆ ಫೋಟೋ ತಗೊಳಂಗಿಲ್ಲ ಅಂತ ಹೇಳ್ತಿದ್ದಾರೆ. ಒಳಗಡೆ ಫೋಟೋ ತಗೊಳ್ದಿರೋ ಕಾರಣ ನಿಮ್ಗೆ ಆಚೆಯಿಂದ ಏನು ತೋರಿಸ್ಬೇಕು ಅದು ತೋರಿಸ್ಬಿಟ್ಟು ನೋಡ್ತೀನಿ ಅಷ್ಟೇ, ಏನು ಮಾಡ್ತೀನಿ. ಒಳಗಡೆ ಎಲ್ಲ ನಾನು ತೋರ್ಸೋಕೆ ಹೋಗಲ್ಲ, ಏನಿದೆ ಏನು ಅಂತ ನೋಡ್ಕೊಳ್ಳಿ, ಹೆಂಗೆ ಯಾವ ರೀತಿ ಕಾಣಿಸುತ್ತೆ ಅಂತ, ಹತ್ತಿರ ಏನೇನಿದೆ ಅಂತ. ಫುಲ್ಲು ತುಂಬ ಚೆನ್ನಾಗಿದೆ ವ್ಯೂಸು ಮಾತ್ರ. ನೀವು ಒಂದ್ಸಲ ಬಂದು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ. ಅಲ್ಲಿ ಪ್ರಥಮ ಬಾರಿಗೆ ಸಮುದ್ರದ ಮೇಲೆ ಗಾಜಿನ ಸೇತುವೆಯನ್ನು ಮಾಡಿದ್ದಾರೆ. ಆ ಗಾಜಿನ ಸೇತುವೆಗೆ ಇವತ್ತು ನಾವು ಹೋಗ್ತಾ ಇದೀವಿ. ಬನ್ನಿ ಹೆಜ್ಜೆ ಹಾಕೋಣ ನಮ್ಮ ಜೊತೆಗೆ. ಬನ್ನಿ ಹೆಜ್ಜೆ ಕೂಡ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನಾನು ನಿಮ್ಮ ಜೊತೆಗೆ ಹೇಳ್ತೀನಿ, ಹೆಂಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತ. ಕನ್ಸ್ಟ್ರಕ್ಷನ್ ಲೆವೆಲ್ ಇನ್ನೂ ನಡೀತಾ ಇದೆ, ನೋಡ್ತಾ ಇರ್ಬೋದು. ಕನ್ಸ್ಟ್ರಕ್ಷನ್ ಇದ್ರೂ ನಮಗೆ ಸಪ್ರೇಟಾಗಿ ಹೋಗ್ಬೋದು. ನೋಡ್ತಾ ಇದ್ರಲ್ಲ, ಬನ್ನಿ ತೋರಿಸ್ತೀನಿ ಗಾಜಿನ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂತ. ಸಮುದ್ರದ ಸೇತುವೆ ಮೇಲೆ ನಡ್ಕೊ ಹೋಗ್ತಾ ಇದೀವಿ, ಯಾವ ರೀತಿ ಇದೆ ಅಂತ. ಒಳ್ಳೆ ಎಕ್ಸ್ಪೀರಿಯನ್ಸ್. ನೋಡ್ತಾ ಇರ್ಬೋದು, ಕೆಳಗಡೆ ನೀರಿದೆ, ಸಮುದ್ರದ ನೀರು ಎಲ್ಲ ಫುಲ್ ಬಿಸಿ ಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ ಮಾತ್ರ. ತುಂಬಾ ಗಟ್ಟಿ ಇದೆ. ಗ್ಲಾಸು ಯಾವ ಗ್ಲಾಸ್ ಇಂದ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿಂದ ಬಿದ್ರೆ ಕೆಳಗಡೆ ಬೇಡ, ಒಳ್ಳೇದು ಮಾತಾಡೋಣ, ಕೆಟ್ಟಂತೂ ಆಗೋದು ಬೇಡ ಯಾವತ್ತು ಜೀವನದಲ್ಲಿ. ಒಳ್ಳೇದನ್ನ ನೆನೆಸ್ಕೋತ ಮುಂದೆ ಹೋಗೋಣ, ಏನಂತೀರಾ? ನಿಜ ಅಲ್ಲ? ಚೆನ್ನಾಗಿದೆ. ಅಲ್ಲಿ ನೋಡ್ತಾ ಇರ್ಬೋದು ನೀರು ಹೆಂಗೆ ಹೋಗ್ತಿದೆ ಅಂತ. ನೀವು ನನ್ನ ಕ್ವಶನ್ ಕೇಳ್ಬೋದು, ಫುಲ್ಲು ಗಾಜಿನ ಸೇತುವೆನೇ ಇದೆಯಾ ಅಂತ. ಇಲ್ಲ, ಮಧ್ಯ ಮಾತ್ರ ಗಾಜಿನ ಸೇತುವೆ, ಸೈಡಲ್ಲೆಲ್ಲ ನಾರ್ಮಲಾಗಿ ನಡ್ಕೊ ಹೋಗ್ಬೋದು. ನೋಡಿ ಈ ಥರ ಗಾಜಿನ ಸೇತುವೆಯಲ್ಲಿ ನಡ್ಕೊ ಬರ್ತಾರೆ. ಯಾಕೆಂದರೆ ಕೆಲವರು ಇಲ್ಲೇ ಫೋಟೋ ತಗೊಳ್ತಾ ಇರ್ತಾರೆ, ಎಲ್ಲ ಇದು ಮಾಡ್ತಿರ್ತಾರೆ. ತಿರುವಾಳಿಯೂಳಿಯ ಇವರು ತಮಿಳಿನ ಪ್ರಸಿದ್ಧ ಕವಿ ಮತ್ತು ತತ್ವಜ್ಞಾನಿ. ಕ್ರಿಸ್ತಶಕ 3ನೇ ಶತಮಾನದವರು ಇವರು. ಇವರ ತಾಯಿ ಹೆಸರು ಆದೆ ಅಂತ, ತಂದೆ ಹೆಸರು ಭಗವಾನ್, ಪತ್ನಿ ಹೆಸರು ಬಂದು ವಾಸುಕಿ ಅಂತ. ನಿಮ್ಗೆ ಇಲ್ಲಿ ಎಷ್ಟ್ ಗಂಟೆಗೆ ಬಂದ್ರೆ ನೀವು ನೋಡಕ್ ಸಿಗ್ಬೋದು ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ ಗಂಟನೂ ಓಪನ್ ಇರುತ್ತೆ. ಯಾವ ಟೈಮಿಂಗ್ಸ್ ಅಲ್ಲಾರು ಮಧ್ಯ ಬಂದು ಹೋಗ್ಬೋದು ನೀವು. ಇಲ್ಲಿ ಏನೇನ್ ಬಳಸಿ ಸ್ಟ್ಯಾಚು ಮಾಡಿದಾರಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಕಲ್ಲು ಮತ್ತು ಕಾಂಕ್ರೀಟ್ ಬಳಸಿದ್ದಾರೆ. ಮತ್ತೆ ಇಲ್ಲಿ ಇದನ್ನ 25 ಇಯರ್ಸ್ ಆನಿವರ್ಸರಿ ಕೂಡ ಮಾಡಿದ್ದಾರೆ. ಯಾರು ಮಾಡಿದ್ರು ಅಂತಂದ್ರೆ MK ಸ್ಟಾಲಿನ್ ಸರ್ ಅವರು, ಆಗ CM ಆಗಿದ್ರು ಆ ಟೈಮಲ್ಲಿ, ಅವ್ರು ಮಾಡಿದ್ದಾರೆ. ಮಾತ್ರ ತುಂಬಾ ಅದ್ಭುತವಾಗಿದೆ ಮಾತ್ರ. ಸ್ಟ್ಯಾಚ್ಯೂ ಮಾತ್ರ 133 ಫೀಟ್ ಇದೆ, ಅಂದ್ರೆ 40.6 ಮೀಟರ್ಗಳಷ್ಟು ಉದ್ದ ಇದೆ ಇದು. ಮತ್ತೆ ನಿಮ್ಗೆ ಇಲ್ಲಿ ಇನ್ನೊಂದು ನೋಡಕ್ ಏನ್ ಸಿಗುತ್ತೆ ಅಂತಂದ್ರೆ, ಸೆಪ್ಟೆಂಬರ್ 7, 1990 ಸ್ಟಾರ್ಟ್ ಮಾಡಿರ್ತಾರೆ ಕೆಲಸನ ಇದಕ್ಕೆ.
ಮತ್ತೆ ಇದನ್ನ ಸ್ಥಾಪನೆ ಅಂದ್ರೆ ಯಾವಾಗ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತಂದ್ರೆ 2000 ಜನವರಿ 1ರಂದು ಸ್ಥಾಪನೆಯನ್ನು ಮಾಡಲಾಗುತ್ತದೆ ಇದನ್ನ. ಇಲ್ಲಿಗೆ ನಮ್ಮ ವಿಡಿಯೋ ಮುಗಿದಿತ್ತು. ಮುಂದಿನ ವಿಡಿಯೋ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್. ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನ್ಕೋತೀನಿ ನಿಮಗೆ.